ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವು ಶಾಶ್ವತವಾದದ್ದು. ಆದುದರಿಂದ ನಾವು ಶಾಶ್ವತವಾದದ್ದನ್ನು ಈಗ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಆಮೋಸ್ ಗ್ರಂಥದಲ್ಲಿ ಬರೆದಿರುವ ಹಾಗೆ ಒಂದು ದಿನ ಬರುತ್ತದೆ, ದೇಶಕ್ಕೆ ಕ್ಷಾಮ ಬರುತ್ತದೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. ಆ ಕ್ಷಾಮ ಹೋಗುವಂತೆ ಸಮುದ್ರದಿಂದ ಸಮುದ್ರಕ್ಕೆ, ಬಡಗಲಿಂದ ಮೂಡಲಿಗೆ ಬಳಲುತ್ತಾ ಹೋಗ್ತಾರೆ. ಆದರೆ ಯೆಹೋವನ ವಾಕ್ಯವನ್ನು ಹುಡುಕುತ್ತಾ ಓಡಾಡ್ತಾ ಇದ್ರು, ಅದು ಅವರಿಗೆ ಸಿಕ್ಕದು. ಆಮೋಸ್ 8ನೇ ಅಧ್ಯಾಯ 11-12 ವಚನದಲ್ಲಿ ಅದನ್ನು ನೋಡ್ತೀವಿ. ಆದರೆ ಇಂದು ನಮಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಂಥ ಅವಕಾಶ ಇದೆ. ಆದ ಕಾರಣ ನಾವು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ನಾವಷ್ಟೇ ಅಲ್ಲ, ಇತರರಿಗೂ ಈ ವಾಕ್ಯವನ್ನು ಪರಿಚಯಿಸಬೇಕು. ಇದು ಯಾಕಂದರೆ ಮನುಷ್ಯನ ವಾಕ್ಯ ಅಲ್ಲ, ದೇವರ ವಾಕ್ಯ. ದೇವರ ವಾಕ್ಯ. ಸರಿ, ಈ ಮಾತುಗಳಿಂದ ನಾವು ಈಗ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಮೀಕನ ಗ್ರಂಥ 5ನೇ ಅಧ್ಯಾಯ, ದ ಬುಕ್ ಆಫ್ ಮೈಕಾ, ಚಾಪ್ಟರ್ 5. 5ನೇ ಅಧ್ಯಾಯ ಮೀಕನ ಗ್ರಂಥದಲ್ಲಿ 10 ದೇವರ ಅನುಪಮತನಗಳನ್ನು ನೋಡ್ಬೋದು. 10 ಯುನಿಕ್ನೆಸ್ ಆಫ್ ಗಾಡ್. ಮೀಕಾ 5ರಲ್ಲಿ ದೇವರ 10 ಅನುಪಮತನಗಳು. ಯಾಕಂದರೆ ಮೀಕಾ ಅಂತ ಹೇಳಿದರೆ ನಿನ್ನ ಹಾಗೆ ಇರುವವರು ಯಾರು, ಯೆಹೋವನೇ, ಅಥವಾ ಯೆಹೋವನ ಹಾಗೆ ಇರುವವರು ಯಾರು ಎಂಬುದಾಗಿ. ಹೂ ಈಸ್ ಲೈಕ್ ಜೆಹೋವಾ, ಯಾವೆ. ಆದ ಕಾರಣ ಆತನ ಅನುಪಮತನ ಏನಿದೆ ಎಂಬುದಾಗಿ 5ನೇ ಅಧ್ಯಾಯದಲ್ಲಿ 10 ವಿಷಯಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇದು 5ನೇ ಅಧ್ಯಾಯ 2ನೇ ವಚನ. ಈ 5ನೇ ಅಧ್ಯಾಯದಲ್ಲಿ ಯೆಹೋವನ, ತಂದೆ ದೇವರ ಅನುಪಮತನ, ಅದೇ ರೀತಿಯಾಗಿ ಆತನು ಕಳುಹಿಸಿಕೊಡುವ ಮೆಸ್ಸಿಯನ ಅಂದರೆ ಯೇಸು ಕ್ರಿಸ್ತನ ವಿಷಯವಾದ ಅನುಪಮತನವನ್ನು ಕೂಡ ನಾವು ನೋಡಿಕೊಳ್ಳಬಹುದು. ಸರಿ, 5ನೇ ಅಧ್ಯಾಯ 2ನೇ ವಚನ. ಎಫ್ರಥದ ಬೆತ್ಲೆಹೇಮೆ, ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆಳತಕ್ಕವನು. ಆತನ ಅನುಪಮತನ ಏನಂತ ಹೇಳಿದ್ರೆ, ಚಿಕ್ಕದಾಗಿದ್ರು ಆತನು ಬಂದು ಆಳಿಕೆ ಮಾಡುವ ಆತನಾಗಿದ್ದ. ಹೌದು, ಆತನ ಹೊರಡೋಣದ ಮೂಲವು ಪುರಾತನವು, ಅನಾದಿಯೂ ಆದದ್ದು. ಆತನು ಬಂದದ್ದು ಪುರಾತನವು, ಅನಾದಿಯೂ ಆದದ್ದು. ಅಂದರೆ ಆತನ ಹೊರಡೋಣದ ಮೂಲವು ಪುರಾತನವು, ಅನಾದಿಯೂ ಆದದ್ದು. ಆನಂತರ ಇನ್ನೊಂದು ಸಂಗತಿಯನ್ನು ಕೂಡ ನಾವು ನೋಡಿಕೊಳ್ತಿದ್ದೇವೆ. ಅದೇನೆಂದರೆ, ಆತನ ಪುರಾತನವು ಅಂತ ಹೇಳಿದಾಗ ಆತನು ಸ್ವಲ್ಪ ಕಾಲ ಬರುವಂಥ ವ್ಯಕ್ತಿ ಅಲ್ಲ, ಪುರಾತನ, ಅನಾದಿ. ಅಲ್ಲೇ ಅನುಪಮತನ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಹೌದು, ಆತನು ನಿತ್ಯವಾಗಿ ಇರುವಾತನಾಗಿದ್ದಾನೆ. ಆತನು ಯುಗ ಯುಗಾಂತರಗಳಲ್ಲಿ
ಆಳಿಕೆ ಮಾಡುವ ಆತನಾಗಿದ್ದಾನೆ. ಅದು ಆತನ ಅನುಪಮತನಕ್ಕೆ ಎರಡನೇ ಅಂಶವಾಗಿ ನಾವು ನೋಡ್ತೇವೆ. ಮೂರನೇ ವಚನದಲ್ಲಿದೆ, ನನ್ನ ಜನರು. ಮತ್ತೆ ಮತ್ತೆ ದೇವರು ತನ್ನ ಜನರ ಬಗ್ಗೆ, ತನ್ನ ಪ್ರಜೆಗಳ ಬಗ್ಗೆ ತಿರುಗಿ ಮತ್ತೆ ಮತ್ತೆ ಹೇಳುವ ಆತನಾಗಿದ್ದಾನೆ. ಯಾಕಂತ ಹೇಳಿದ್ರೆ ಆತನು ದೇವಜನರು ದೇವರ ಸ್ವಾಸ್ಥ್ಯವಾಗಿದ್ದಾರೆ. ವಾವ್, ಗಾಡ್ಸ್ ಪೀಪಲ್ ಆರ್ ಗಾಡ್ಸ್ ಪ್ರಾಪರ್ಟಿ. ಅಂದರೆ ಒಂದು ಆಸ್ತಿಯನ್ನು ಯಾವ ರೀತಿಯಾಗಿ ಇಟ್ಕೊಳ್ತೀವಿ. ಉದಾಹರಣೆಗೆ ಯೋವೇಲ್ನ ಗ್ರಂಥ ಮತ್ತು 2ನೇ ಅಧ್ಯಾಯದಲ್ಲಿ ನೋಡುವಾಗ 17ನೇ ವಚನ ಈ ರೀತಿಯಾಗಿದೆ. ವರ್ಸ್ 17, ಜೋಯಲ್ 2:17, 2ನೇ ಭಾಗ, ನಿನ್ನ ಸ್ವಾಸ್ಥ್ಯದವರನ್ನು ಅಂತ ಬರೆದಿದೆ. ಹಾಗಾದರೆ ದೇವಜನರು ದೇವರಿಗೆ ಸ್ವಾಸ್ಥ್ಯವಾಗಿದ್ದಾರೆ. ಗಾಡ್ಸ್ ಪೀಪಲ್ ಆರ್ ಗಾಡ್ಸ್ ಪ್ರಾಪರ್ಟಿ. ಆದ ಕಾರಣ ನನ್ನ ಜನರು ಶತ್ರುವಶವಾಗಿರುವಂತೆ ಮಾಡುವೆನು. ಕೆಲವು ಸಾರಿ ತನ್ನ ಆಸ್ತಿ ಆ ರೀತಿಯಾಗಿ ಮಾಡುವುದಕ್ಕೆ ಕಾರಣ ಏನು? ಅದರಿಂದ ಒಂದು ಶುದ್ಧೀಕರಣ, ಅದರಿಂದ ಒಂದು ಪಾಠ ಕಲಿಯುವಂಥದ್ದು, ಅದರಿಂದ ದೇವರ ನೀತಿ ನೆರವೇರಿಸುವಂಥ ಒಂದು ಅನುಭವಕ್ಕಾಗಿ ಆ ರೀತಿಯಾಗಿ ದೇವರು ಮಾಡ್ತಾನೆ. ಆದರೂ ಕೂಡ ಅನಂತರ ಆ ಮಗನ ಸಹೋದರರಲ್ಲಿ ಉಳಿದವರು ಇಸ್ರಾಯೇಲರೊಂದಿಗೆ ಹಿಂದಿರುಗುವರು. ದೇವರು ತನ್ನ ಜನರ ವಿಷಯದಲ್ಲಿ ತಪ್ಪು ಮಾಡಿದವರನ್ನು ತಿದ್ದಿದರು. ತನ್ನ ಜನರಲ್ಲಿ ಆತನಿಗೆ ವಿರುದ್ಧವಾದವರು ತಿರುಗಿ ಬಿದ್ದವರನ್ನು ತಿದ್ದಿದರು, ಶಿಕ್ಷಿಸಿದರು. ಹಿಂದಿರುಗಿ ಆತನು ಸೇರಿಸಿಕೊಳ್ಳುವ ಆತನಾಗಿದ್ದಾನೆ. ಅಂಥವರಲ್ಲಿ ಉಳಿಸಿ ಕಾಪಾಡುವ ಆತನಾಗಿದ್ದಾನೆ. ಆಶ್ಚರ್ಯ. ಸರಿ, ಅನಂತರ ನಾವು 5ನೇ ಅಧ್ಯಾಯದ 4ನೇ ವಚನದಲ್ಲಿ ನೋಡುವಾಗ ದೇವರ ಬಲವನ್ನು ನಾವು ನೋಡ್ತೇವೆ. ದೇವರ ಬಲ, ದಿ ಪವರ್ ಆಫ್ ಗಾಡ್. ದೇವರ ಬಲ ಸರಿಸಾಟಿ ಇಲ್ಲದ್ದು. ದೇವರ ಬಲ ಅನುಪಮವಾದದ್ದು. ದಿ ಪವರ್ ಆಫ್ ಗಾಡ್ ಈಸ್ ಯುನೀಕ್. ಯಾಕಂತ ಹೇಳಿದರೆ ದೇವರ ಶಕ್ತಿಯ ವಿಷಯದಲ್ಲಿ ನೋಡುವಾಗ ಆಶ್ಚರ್ಯವಾದಂಥ ಮಾತನ್ನು ನೋಡಬಹುದು. ಅದೇನಂತ ಹೇಳಿದರೆ ಪರ್ವತಗಳು ಕೂಡ ಕರಗಿಬಿಡ್ತಾವಂತೆ. ಆ ರೀತಿಯಾಗಿ ದೇವರ ವಾಕ್ಯದಲ್ಲಿ ನೋಡಿದ್ವಿ. ಪರ್ವತಗಳು ಕರಗ್ತಾವಂತ ಹೇಳ್ಬಿಟ್ಟು, ಪರ್ವತಗಳು ಕರಗುವಂಥದ್ದು ಅಷ್ಟೇ ಅಲ್ಲ, ದೇವರ ಶಕ್ತಿ, ಇಡೀ ಲೋಕವು ಆತನ ದೃಷ್ಟಿಯಲ್ಲಿ ಕೇವಲ ಧೂಳಾಗಿದೆ ಎಂಬುದಾಗಿ ಕೂಡ ಯೆಶಾಯನು ಹೇಳ್ತಾನೆ. ದೇವರ ಆಳಿಕೆ ಮೀಕ 5:2, ದೇವರ ಪುರಾತನ ಅಂದರೆ ಅನಾದಿತನ 3ನೇ ವಚನ, ಅದು ಕೂಡ 2ನೇ ವಚನದಲ್ಲಿದೆ. ದೇವರ ಜನರು 3ನೇ ವಚನ, ಮೀಕ 5:3. ದೇವರ ಶಕ್ತಿ ಮೀಕ 5:4. ಮತ್ತು ಅದೇ 4ನೇ ವಚನದಲ್ಲಿ ಇನ್ನೊಂದನ್ನು ಕೂಡ ನಾವು ನೋಡ್ತೇವೆ. ಅದೇನಂತ ಹೇಳಿದರೆ ದೇವರ ಯೆಹೋವನ ಬಲವನ್ನು ಅಷ್ಟೇ ಅಲ್ಲ, ಯೆಹೋವನ ನಾಮ, ದ ನೇಮ್ ಆಫ್ ಗಾಡ್. ದೇವರ ನಾಮ, ದೇವರ ನಾಮವು ಶಕ್ತಿಯುತವಾದದ್ದು. ದಾವೀದನು ಮಹಾ ದೊಡ್ಡ ಗೊಲ್ಯಾತನನ್ನು ಸಂಧಿಸುವಾಗ ನಾನು ದೇವರ ಹೆಸರಿನಲ್ಲಿ ಬರ್ತೇನೆ ಎಂಬುದಾಗಿ ಘೋಷಣೆ ಮಾಡಿಬಿಟ್ಟು ಹೋಗ್ತಾನೆ. ಹಾಗಾದರೆ ಆ ದೇವರ ನಾಮದಲ್ಲಿ ಶಕ್ತಿ ಇದೆ ಎಂಬುದನ್ನು ಬಾಲಕನಾದಂಥ ಅಥವಾ ಯುವಕನಾದಂಥ ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತು 6ನೇದಾಗಿ
ನೋಡುವಾಗ ಯೆಹೋವನ ನಾಮದ ಮಹಿಮೆಯನ್ನು ಹೊಂದಿದವನಾಗಿ ನಿಂತು ತನ್ನ ಹಿಂಡನ್ನು ಮೇಯಿಸುವನು. ಹೌದು, ತಂದೆ ದೇವರು ಕುರುಬನಾಗಿ ಮಹಾಕುರುಬನಾಗಿ ಮೇಯಿಸುವಾತನಾಗಿದ್ದಾನೆ. ಯೋಹಾನ 10 ಪ್ರಕಾರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಒಳ್ಳೆ ಕುರುಬನಾಗಿ ಮೇಯಿಸುವಾತನಾಗಿದ್ದಾನೆ. ಹೌದು, ಸ್ವಲ್ಪ ಮಟ್ಟಿಗೆ ದೇವರ ಅನುಪಮತನವನ್ನು ಆ ದಿವಸಗಳಲ್ಲಿ ಅವರು ಅನುಭವಿಸಿದರು. ಆದರೆ ಮೆಸ್ಸಿಯನ ಕಾಲದಲ್ಲಿ ಇನ್ನೂ ಪೂರ್ಣವಾಗಿ ಆತನ ನಾಯಕತ್ವ ಕೆಳಗೆ ಇರುವಂಥದ್ದನ್ನು ಅನುಭವಿಸಲು ಸಾಧ್ಯ. ಸರಿ, 5ನೇ ಅಧ್ಯಾಯ ಮೀಕನ ಗ್ರಂಥ 4ನೇ ವಚನದಲ್ಲಿ ನೋಡುವಾಗ ಇನ್ನೊಂದು ಮಾತನ್ನು ನಾವು ನೋಡ್ತೇವೆ. ಅದೇನೆಂದರೆ, ಆತನು ಭೂಮಿಯ ಕಟ್ಟ ಕಡೆವರೆಗೂ ಪ್ರಬಲನಾಗಿರುವನು. ಅಂದರೆ ದೇವರ ಅಧಿಕೃತವನ್ನು ಅಥವಾ ದೇವರ ಅಧಿಕಾರವನ್ನು ಅದು ಸೂಚಿಸ್ತದೆ. ಯಾಕೆ ದೇವರ ಅಧಿಕಾರವನ್ನು ಸೂಚಿಸ್ತದೆ ಎಂಬುದಾಗಿ ನೋಡಿಕೊಳ್ಳುವಾಗ, ದೇವರು ಸಾರ್ವಭೌಮನು, ದೇವರು ಸಮಸ್ತವನ್ನು ಆಳುವಾತನು. ಆದ ಕಾರಣ ಭೂಮಿಯ ಕಟ್ಟ ಕಡೆವರೆಗೂ ಈ ಒಂದು ಮಾತನ್ನು ಹೇಳಿದಾಗ ಹೊಸ ಒಡಂಬಡಿಕೆಯಲ್ಲಿ ಅಂಥ ಒಂದು ಮಾತು ಬರುವಂಥದ್ದನ್ನು ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭೂಮಿಯಿಂದ ಹೊರಟು ಹೋಗ್ತಾ ಇರುವಂಥ ವೇಳೆಯಲ್ಲಿ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಅಪೊಸ್ತಲ ಕೃತ್ಯ 1:8. ಹಾಗಾದರೆ ಯಾಕೆ ಸಾಕ್ಷಿಗಳಾಗಿರಬೇಕು ಭೂಮಿಯ ಕಟ್ಟ ಕಡೆಗೆ? ಯಾಕೆಂದರೆ ಭೂಮಿ ಆತನಿಗೆ ಸೇರಿದ್ದು. ಕೀರ್ತನೆ 24:1. ಭೂಮಿಯು, ಲೋಕವು, ಅದರಲ್ಲಿರುವ ಎಲ್ಲ ವಸ್ತು ಮತ್ತು ವ್ಯಕ್ತಿ ಎಲ್ಲ ದೇವರಿಗೆ ಸೇರಿತ್ತು. ಆ ರೀತಿ ಹೇಳಿದಾಗ ಪೌಲನು ಹೇಳಿದ ಒಂದು ಮಾತು ಕೊರಿಂಥದವರಿಗೆ, ಅದನ್ನು ಓದಲೇಬೇಕು. ಯಾಕಂತ ಹೇಳಿದ್ರೆ ನನಗೆ ಹಾಗೆ ನೆನಪಿಗೆ ಬಂತು. 1ನೇ ಕೊರಿಂಥ 6ನೇ ಅಧ್ಯಾಯದಲ್ಲಿ ನೋಡುವಾಗ 20ನೇ ವಚನ ಈ ರೀತಿಯಾಗಿದೆ. ನೀವು 1ನೇ ಕೊರಿಂಥ 6:20 ಪೌಲನು ಕೊರಿಂಥದವರಿಗೆ ಬರೆಯುವಾಗ ಬಹುಶಃ ಅವರು ಶಾಕ್ ಆಗಿರ್ಬೋದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು, ನಾವು ನಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. ಆದ ಕಾರಣ ಉದ್ದೇಶಪೂರ್ವಕವಾಗಿ ದೇವರು ನಮ್ಮನ್ನು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ. ಹೌದು, ಭೂಮಿಯು ಮತ್ತು ಕಟ್ಟ ಕಡೆಯವರೆಗೆ ಆತನು ಪ್ರಬಲನಾಗಿರುವ ಆತನು ಆಗಿದ್ದಾನೆ. 5ನೇ ವಚನದಲ್ಲಿ ಮೀಕ 5:5 ಅದರಲ್ಲಿ ನೋಡುವಾಗ ಇನ್ನೊಂದು ದೇವರ ಅನುಪಮತನವನ್ನು ನಾವು ನೋಡ್ತಾ ಇದ್ದೇವೆ. ದೇವರ 10 ಅನುಪಮತನಗಳಲ್ಲಿ 8ನೇದನ್ನು ನಾವು ನೋಡ್ತಿದ್ದೇವೆ. ಆತನೇ ನಮಗೆ ಸಮಾಧಾನ ಪ್ರದನು. ಹೌದು, ಸಮಸ್ತ ಸಮಸ್ಯೆಗಳಲ್ಲಿ ದೇವರು ಸಮಾಧಾನದ ಪ್ರಧಾನಾಗಿದ್ದಾನೆ. ಹೌದು, ದೇವರ ವಾಕ್ಯದಲ್ಲಿ ನೋಡುವಾಗ ಕ್ರಿಸ್ತನ ಬಗ್ಗೆ ನೋಡುವಾಗ ಒಂದು ಮಾತಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ ಮತ್ತು ಕೊಲೊಸ್ಸಿಯರ ಬರೆದ ಪತ್ರಿಕೆ 2ರಲ್ಲಿ ಕೂಡ ನಾವು ನೋಡಬಹುದು ಇದನ್ನು. ಅದೇನಂತ ಹೇಳಿದರೆ ನೋಡೋಣ. 2ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ ಮತ್ತು 14ನೇ ವಚನದಲ್ಲಿ ಈ ರೀತಿಯಾಗಿದೆ. ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ
ಕರ್ತೃವಾಗಿದ್ದಾನೆ. ಸಮಾಧಾನ ಕರ್ತೃವಾಗಿದ್ದಾನೆ. ಹಿ ಈಸ್ ಅವರ್ ಪೀಸ್. ಈ ಒಂದು ಅನುಭವ ಅನುಪಮವಾದದ್ದು. ಯಾಕಂತ ಹೇಳಿದರೆ ದೇವರು ಸಮಾಧಾನಕ್ಕೆ ಕಾರಣನು, ಗಲಿಬಿಲಿಗೆ ಕಾರಣನಲ್ಲ. ಆತನ ಅನುಪಮತನ ಸಮಾಧಾನ. ಸಮಾಧಾನ, ಆ ಸಮಾಧಾನ ಅಂತ ಹೇಳಿದಾಗ ಲೋಕ ಕೊಡುವ ಪ್ರಕಾರ ಅಲ್ಲ. ನನ್ನ ಸಮಾಧಾನವನ್ನು ನಿಮಗೆ ಕೊಡ್ತೀನಿ ಅಂತ ನಮ್ಮ ಕರ್ತನು ಹೇಳಿರುವಂಥ ಮಾತು ಯೋಹಾನ 14 ದಾಖಲೆಯಾಗಿದೆ. ಸರಿ, 9ನೇದಾಗಿ ಇನ್ನೊಂದು ವಿಷಯವನ್ನು ನಾವು ನೋಡಿಕೊಳ್ಳಬೇಕು. ದೇವರ 10 ಅನುಪಮತನಗಳನ್ನು ನಾವು 5ನೇ ಅಧ್ಯಾಯ ಮೀಕನ ಗ್ರಂಥದಿಂದ ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 7ನೇ ವಚನ ಈ ರೀತಿಯಾಗಿದೆ: ಯೆಹೋವನ ವರವಾದ ಇಬ್ಬನಿಯು ಹುಲ್ಲನ್ನು ಬೆಳೆಯಿಸುವ ಹದಮಳೆಗಳು ಹೇಗೆ ಮನುಷ್ಯರನ್ನು ಎದುರು ನೋಡದೆ ಮಾನವರನ್ನು ನಿರೀಕ್ಷಿಸದೆ ಹಿತಕರವಾಗಿರುತ್ತವೋ ಹಾಗೆಯೇ. ಎಂಥ ಒಂದು ವರ್ಣನೆ, ಎಂಥ ಒಂದು ಡಿಸ್ಕ್ರಿಪ್ಷನ್. ಏನಿದು? ಇಬ್ಬನಿ, ಹದಮಳೆ, ಇವು ಮನುಷ್ಯರನ್ನು ಎದುರು ನೋಡದೆ ಮಾನವರನ್ನು ನಿರೀಕ್ಷಿಸದೆ ಹಿತಕರವಾಗಿ. ಇಬ್ಬನಿ, ಹುಲ್ಲನ್ನು ಬೆಳೆಸುವ ಹದಮಳೆ. ಆಶ್ಚರ್ಯ ಅಲ್ವಾ? ಇವೆಲ್ಲ ಯಾವುದು, ಏನಿದು ಅಂತ ಹೇಳ್ಬಿಟ್ಟು ನೋಡುವಾಗ 7ನೇ ವಚನದಲ್ಲಿ, 5ನೇ ಅಧ್ಯಾಯ ಮೀಕನ ಗ್ರಂಥ 7ನೇ ವಚನದಲ್ಲಿ ಯೆಹೋವನ ವರ. ವಾವ್! ಮಳೆ, ಇಬ್ಬನಿ, ಇಬ್ಬನಿ ದೇವರ ವರ. ಹುಲ್ಲು ದೇವರ ವರ. ಹದಮಳೆ ದೇವರ ವರ. ಹಾಗಾದರೆ ದೇವರು ಇನ್ನೊಂದು ವಿಷಯವನ್ನು ಅಲ್ಲಿ ಹೇಳ್ತಾ ಇರುವಾಗ ನಮಗೆ ಸಿಕ್ಕಿದ ಒಂದು ಅನುಪಮತನ ಏನಂದರೆ, ದೇವರು ಒದಗಿಸುವುದರಲ್ಲಿ ಅನುಪಮನಾಗಿದ್ದಾನೆ. ಗಾಡ್ ಈಸ್ ಯುನೀಕ್ ಇನ್ ಹಿಸ್ ಪ್ರಾವಿಷನ್. ಕೊನೆಯದಾಗಿ ಮೀಕನ ಗ್ರಂಥ 5ನೇ ಅಧ್ಯಾಯದ 10ರಿಂದ 15 ವಚನಗಳಲ್ಲಿ ನೋಡುವಾಗ ದೇವರು ನ್ಯಾಯ ತೀರಿಸುವುದನ್ನು ಕುರಿತಾಗಿ ನೋಡ್ತೇವೆ. ಆತನು ಮುಯ್ಯಿ ತೀರಿಸುವ ಆತನಾಗಿದ್ದಾನೆ. ಹೌದು, ದೇವರು ಶುದ್ಧೀಕರಿಸುವ ಆತನಾಗಿದ್ದಾನೆ. ಯಾಕಂದರೆ ತನ್ನ ಲೋಕದಲ್ಲಿ ಈ ರೀತಿಯಾಗಿ ಇರಬೇಕು ಎಂಬುದಾಗಿ ದೇವರು ಬಯಸುವಾಗ, ಅದು ಇಲ್ಲದ ಪಕ್ಷದಲ್ಲಿ ಆತನ ಜವಾಬ್ದಾರಿಕೆ ಏನಂತ ಹೇಳಿದರೆ, ಆತನು ತೀರ್ಪು ಮಾಡಿ, ಪ್ರತೀಕಾರ ಮಾಡಿ, ಶುದ್ಧೀಕರಿಸಿ ನವಲೋಕವನ್ನು ಉಂಟು ಮಾಡ್ತಾನೆ. ಹೌದು, ಇದರ ಕುರಿತಾಗಿ ಯೋಹಾನನು ಕೂಡ ಹೇಳುವಾಗ 20ನೇ ಅಧ್ಯಾಯ ಪ್ರಕಟಣೆಯ ಗ್ರಂಥದಲ್ಲಿ ಒಂದು ಮಾತು ಈ ರೀತಿಯಾಗಿ ಹೇಳ್ತಾನೆ. ಅದನ್ನು ನೋಡಿ ನಾವು ಈ ಅಧ್ಯಾಯವನ್ನು ಮುಕ್ತಾಯ ಮಾಡೋಣ. 20ನೇ ಅಧ್ಯಾಯದಲ್ಲಿ ನೋಡುವಾಗ ಪ್ರಕಟಣೆಯ ಗ್ರಂಥ, ಮೊದಲಿದ್ದ ಲೋಕವು, ಅಂದರೆ ಈಗಿರುವಂಥ ಲೋಕ ಇಲ್ಲದೆ ಹೋಯಿತು ಎಂಬಂಥ ಒಂದು ಮಾತಿದೆ. 20ನೇ ಅಧ್ಯಾಯ 11ನೇ ವಚನ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ, ಆತನೆದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದೆ ಹಾಗಾದವು. ಆಶ್ಚರ್ಯ. ಅನಂತರ ಹೊಸ ಲೋಕ. ಆಶ್ಚರ್ಯವಾದ ರೀತಿಯಲ್ಲಿ ದೇವರು ಮೀಕನ ಮುಖಾಂತರವಾಗಿ ತನ್ನ ಅನುಪಮತನವನ್ನು ಇಸ್ರಾಯೇಲರಿಗೆ, ದೇವಜನರಿಗೆ ವ್ಯಕ್ತಪಡಿಸ್ತಾ ಇದ್ದಾನೆ. ತಾನು ಯಾವ ರೀತಿಯಾಗಿ ಬೇರೆಯವರ ಹಾಗೆ ಅಲ್ಲ. ಹೂ ಈಸ್ ಲೈಕ್ ಅಂಟು ಯು? ನಿನ್ನ ಹಾಗೆ ಇರುವಂಥವರು ಯಾರೂ ಇಲ್ಲ.
ತಾನು ಸರಿಸಮಾನ, ಆತನಿಗೆ ಸರಿಸಮಾನರು ಯಾರೂ ಇಲ್ಲ ಎಂಬಂಥದ್ದನ್ನು, ಎಲ್ಲ ಕ್ಷೇತ್ರದಲ್ಲಿ ಆತನು ಸರಿಸಮಾನ ಅಥವಾ ಅನುಪಮನು ಎಂಬುದನ್ನು ವ್ಯಕ್ತಪಡಿಸಿ ನಮಗೆ ಪ್ರವಾದಿಯ ಮುಖಾಂತರ ದೇವರು ತಿಳಿಸ್ತಾನೆ. ಮೀಕನ ಗ್ರಂಥ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.